ನಾನ್ ನಿನ್ ಪ್ರೀತಿ ವಿಚಾರ ಹೇಳ್ಕೊಂಡಿದ್ಯಾ ಅನ್ಕೊಂಡ್ರೆ ಏನೇನೋ ಕತೆ ಹೇಳ್ತಾ ಇದೆಯಲ್ಲ. ಆ ಕ್ಷಣದಲ್ಲಿ ನಿನ್ಗೂ ಹೇಳಕ್ ಆಗದೆ ಇರ್ಬೋದು, ಅವ್ರಿಗೂ ಹೇಳಕ್ ಆಗದೆ ಇರ್ಬೋದು. ಹಾಗಂತ ಮನ್ಸಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ಯಾ? ನೋಡು, ಸಮಯ ಸಂದರ್ಭ ನೋಡ್ಕೊಂಡು ಹೇಳ್ಬೇಕಿತ್ತು ತಾನೆ. ಹೇಳೋದಿಕ್ಕೆ ಅವರು ವಾಪಸ್ ಬರ್ಬೇಕಲ್ವಾ? ಏನೇ ಹೇಳ್ತಾ ಇದ್ಯಾ? 6 ತಿಂಗಳಿಂದ ಇಲ್ಲಿಂದ ಹೋದವರು ಅವ್ರು ಮತ್ತೆ ಬರ್ಲಿಲ್ವಾ? ಇಲ್ಲ ಕಣೆ, ಅವ್ರಿಗೋಸ್ಕರ ದಾರಿ ಕಾಯ್ತಾ ಇದ್ದೀನಿ. ಊರಿಗೆ ಯಾವ್ದಾದ್ರು ಹೊಸ ಗಾಡಿ ಬಂದ್ರೆ ಅವರೇ ಬಂದ್ರೇನೋ ಅಂತ ಓಡ್ಕೊಂಡು ಹೋಗ್ತೀನಿ. ಆದ್ರೆ ಅಲ್ಲಿ ಅವ್ರು ಬಂದಿರಲ್ಲ. ಅವ್ರು ಮತ್ತೆ ಬಂದೇ ಬರ್ತಾರೆ ಅನ್ನೋ ನಂಬಿಕೆಯಲ್ಲಿ ಕಾಯ್ತಾ ಇದ್ದೀನಿ. ಏನ್ ಗೊತ್ತಾ ಗಿರಿಜಾ, ಅವ್ರಿಗೋಸ್ಕರ ಕಾಯೋದ್ರಲ್ಲೂ ಒಂದ್ ನೆಮ್ಮದಿ ಇದೆ. ಕಾಯೋದೇ ಪ್ರೀತಿ ಅನ್ಸ್ಬಿಡುತ್ತೆ. ದಿನ ಅವ್ರು ಬರ್ತಾರೆ ಅಂತ ಅವ್ರಿಗೋಸ್ಕರ ಅಲಂಕಾರ ಮಾಡ್ಕೊಂಡು, ಅವ್ರಿಗಿಷ್ಟ ಅಂತ ಈ ಮಲ್ಗೆ ಹೂ ಮುಟ್ಕೊಂಡು ಅವ್ರು ಬರೋ ದಾರಿನ ಕಾಯ್ತಾ ಇರ್ತೀನಿ. ನೋಡ್ಗಿರ್ಜಾ, ಅವ್ರು ಒಂದಲ್ಲ ಒಂದಿನ ನನ್ಗೋಸ್ಕರ ಬಂದೇ ಬರ್ತಾರೆ. ನನ್ಗಿವಾಗ್ಲೂ ಅನ್ನಿಸ್ತಿದೆ ಅವ್ರು ನನ್ನ ನೆನ್ಪು ಮಾಡ್ಕೊಂತಿದ್ದಾರೆ, ಅವ್ರು ನನ್ಗೋಸ್ಕರ ಬರ್ತಿದ್ದಾರೆ ಅಂತ ನನ್ ಮನ್ಸು ಹೇಳ್ತಿದೆ. ಹಾಗಂತ ಕಾಯೋದೇನೋ ಸರಿ, ಎಲ್ಲಾದ್ರೂ ವಿಚಾರಿಸ್ಬೇಕಿತ್ತಲ್ವಾ? ಅವ್ರು ಪೊಲೀಸ್ ತಾನೆ, ಎಲ್ ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ವಾ? ಕಂಪ್ಲೇಂಟ್ ಕೊಟ್ಟೆ, ಪೊಲೀಸ್ ಅವ್ರನ್ನು ವಿಚಾರಿಸ್ದೆ. ನಾನ್ ಕಾಲ್ ಮಾಡಿದಾಗ ಅವ್ರು ಯಾವ್ದೋ ಮುಖ್ಯವಾದ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ರು. ಅಲ್ಲ, ಆ ಪೊಲೀಸ್ರನ್ನಾದ್ರೂ ಫೋನ್ ಮಾಡಿ ಕೇಳ್ಬೇಕಿತ್ತು ತಾನೆ. ಪ್ರತಿದಿನ ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ, ಅದನ್ನ ಕೇಳ್ದಲೇ ಇರ್ತೀನ. ಆದ್ರೆ ಇದು ತುಂಬಾ ರಹಸ್ಯವಾದ ಕೆಲ್ಸ. ಆ ಕೆಲ್ಸನ ಯಾರಿಗೂ ಗೊತ್ತಾಗ್ದೆ ಮಾಡ್ಬೇಕು. ಆ ಕೆಲ್ಸ ಮುಗಿದ್ಮೇಲೆ ಅಷ್ಟೇ ಅವ್ರು ಸಿಗೋದು ಅಂದ್ರು. ಏನ್ ಕೆಲ್ಸನೋ ಏನೋ, 6 ತಿಂಗಳು ಪತ್ತೇನೆ ಇಲ್ದೇ ಇರೋ ಕೆಲ್ಸ ಮಾಡೋದಿದ್ಯಾ? ಹೌದು, ದೇವರ ಕೆಲಸ, ಲೋಕ ಕಲ್ಯಾಣ ಕೆಲಸ, ಮಹಾ ಪುಣ್ಯದ ಕೆಲಸ. ಅವನು ಹೇಳಿದ ಅವನ ಇಚ್ಛೆಯಂತೆ ಮಾಡುವುದು ಬಹುಪುಣ್ಯದ ಕೆಲಸ. ತ್ರಿಶೂಲನ ಆತ್ಮವನ್ನು ಸೇರಿಸಲು ಸೂಕ್ತವಾದ ವ್ಯಕ್ತಿಯ ದೇಹದ ಹುಡುಕಾಟದಲ್ಲಿ ನಾನಿದ್ದೆ. ಕೈಲಾಸೇಶ್ವರನ ಮೇಲಾಣೆ, ನಾಗಲೋಕದ ಮೇಲಾಣೆ, ನಾಗಮಣಿಯ ಮೇಲಾಣೆ, ಸದಾಕಾಲವೂ ನಿನ್ನ ಜೊತೆಯಾಗಿಯೇ ಇರುತ್ತೇನೆ. ಕ್ಷಮಿಸು, ಮುಂದಿನ ಜನ್ಮದಲ್ಲಿ ನನ್ನ ಬದುಕಕ್ಕೆ ಬರ್ತೀರಾ? ವಿಲ್ ಯು ಮ್ಯಾರಿ ಮಿ ಶಿವಾಶರೇ? ನನ್ನನ್ನು ಬಿಟ್ಟು ಒಂದು ಸ್ವಲ್ಪ ದಿನ ದೂರ ಹೋಗ್ತೀನಿ. ನಾನು ಯಾವಾಗಲೂ ನಿನ್ನ ಜೊತೆಗಿರ್ಬೇಕು ಅಂತಂದ್ರೆ ಇವಾಗ ನಾನು ಬಿಟ್ಟು ಹೋಗ್ಲೇಬೇಕು. ಶಿವಾನಿ ಇಲ್ಲ ಅಂದ್ರೆ ತ್ರಿಶೂಲ್ ಇಲ್ಲ. ತ್ರಿಶೂಲ್ ಎಲ್ಲೇ ಇದ್ರು ಅವ್ನು ಶಿವಾನಿ ನೋಡ್ತಾನೆ. ನಿನ್ನವರು ನಿನಗೆ ದಕ್ಕುವುದಿಲ್ಲ. ನನ್ನ ಜೊತೆ ಅವರ ಮನಸ್ಸನ್ನು ಸಾಯಿಸುತ್ತಿದ್ದೇನೆ. ಇಬ್ಬರು ಅವ್ರು ಯಾರು ಅಂತ ಗೊತ್ತಾಗದೆ ಇರೋ ಸ್ಥಿತಿಲಿದ್ದಾರೆ. ಆದ್ರೆ ನನಗೆ ಚೆನ್ನಾಗ್ ಗೊತ್ತು, ಇಬ್ಬರಲ್ಲೊಬ್ರು ನನ್ನ ಆದಿಶೇಷ ಅಂತ. ಅವರು ಯಾರು ಅಂತ ಕಂಡು ಹಿಡಿಲೇಬೇಕು. ನನ್ನ ಸಮಸ್ಯೆಗಳಿಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಸಹಾಯ ಮಾಡಿದ ಅಭಯ್ಗೆ ನಮ್ಮಿಂದ ಮುಕ್ತಿ ಕೊಡ್ಬೇಕು. ಯಾಕಂದ್ರೆ ಅವನಿಗೂ ಒಂದು ಬದುಕಿದೆ. ಅವನ ಪ್ರೀತಿಸಿದವರು ಇರ್ತಾರೆ, ಹೆತ್ತವ್ರು ಇರ್ತಾರೆ. ಅವ್ರ ಜೊತೆಗೆ ಇರ್ಬೇಕಾದವನು
ಅವನ ಸಮಯನ ನಮಗ್ ಕೊಟ್ಟಿದ್ದಾನೆ. ಹಾಗಾಗಿ ಅಭಯನ ಮೊದಲನಾಗ ಹಾಗೆ ಮಾಡೋದು ನನ್ನ ಜವಾಬ್ದಾರಿ. ಇವ್ರನ್ನ ಸರಿ ಮಾಡೋದು ಮೊದಲ ಗುರಿ. ಇವರಲ್ಲಿ ಯಾರು ನನ್ನ ಆದಿಶೇಷ ಅಂತ ತಿಳಿಯೋದು ಎರಡನೇ ಗುರಿ. ನಾಗಮಣಿ ಪಡ್ಕೊಂಡು ನಾಗಲೋಕಕ್ಕೆ ಹೋಗೋದು ನನ್ನ ಅಂತಿಮ ಗುರಿ. ಆ ಗುರಿ ಅಷ್ಟು ಸುಲಭನಾ? ಸರ್ವ ಶತ್ರುಗಳ ಸಂಹಾರ ಆಗೋದ್ರು ಹೊಸ ದಾರಿಲಿ ಬೇರೆ ಶತ್ರುಗಳು ಇರ್ಲೇಬೇಕಲ್ವಾ? ತಾಯಿ ಮಾದಲಮ್ಮ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತಾ ಇದೆ. ನನ್ನ ಆತ್ಮಕ್ಕೆ ಹುಡುಕುತ್ತಿದ್ದ ದೇಹ ಅದೋ ಬರುತ್ತಿದೆ. ತ್ರಿಶೂಲ್, ತ್ರಿಶೂಲ್, ಹೌದವನು ತ್ರಿಶೂಲ್, ತ್ರಿಶೂಲ್. ಅಯ್ಯೋ ದೇವ್ರೆ, ಏನ್ ಮಾಡೋದೀಗ? ಅಭಯವ್ರೆ, 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 ತ್ರಿಶೂಲ್, ತ್ರಿಶೂಲ್ ಎಲ್ಲಿ? ತ್ರಿಶೂಲ್ ಇಲ್ಲೇ ಇಲ್ಲ, ಮಲ್ಕೊಂಡಿದ್ದೆ. ತ್ರಿಶೂಲ್, ತ್ರಿಶೂಲ್, ತ್ರಿಶೂಲ್. ಏನ್ ಮಾಡೋದೀಗ? ಅಯ್ಯೋ, ನನ್ನ ತ್ರಿಶೂಲ್ ಎಲ್ಲಿ? ಅಭಯನ ಬಿಟ್ಟು ಹೋದ್ರೆ ಬೇರೆ ಏನಾದ್ರು ತೊಂದರೆ ಆಗ್ಬಹುದು. ಏನ್ ಮಾಡ್ಲಿ? ತ್ರಿಶೂಲ್ನ ಬಿಟ್ಟು ನಾನು ಹೋಗ್ಲೇಬೇಕು. ನಾನು ಇಲ್ಲಿ ಹುಡುಕ್ತಾ ನಿಂತ್ರೆ ಅಭಯ್ ಕೂಡ ಕಳೆದು ಹೋಗುವ ಸಾಧ್ಯತೆ ಇದೆ. ಎಲ್ಲೋದ್ನಪ್ಪ ಏನೋ. ಬೇಡ ಬೇಡ ಬೇಡ, ಇದು ದೈವೇಚ್ಛೆ ಅನ್ಸುತ್ತೆ. ಎಲ್ಲದ್ರ ಹಿಂದೆ ಒಂದು ನಿರ್ಧಾರ ಇರುತ್ತೆ. ಪರಮೇಶ್ವರ ತ್ರಿಶೂಲ್ಗೆ ಏನು ಆಗದೆ ಇರ್ಲಿ ತಂದೆ. ಸರಿ, ನಡಿ ಹೋಗೋಣ. ಕುಳಿತುಕೋ. ಹೆದರಬೇಡ, ನಾನು ನಿನಗೆ ಏನೂ ಮಾಡುವುದಿಲ್ಲ. ಬರುವ ಅಮಾವಾಸ್ಯೆಗೆ ನನ್ನ ಆತ್ಮಕ್ಕೊಂದು ದೇಹ ಬೇಕಿತ್ತು. ಅದಕ್ಕೆ ನಿನ್ನನ್ನ ಕರೆತಂದಿರುವುದು. कुछ ख्वाब मरने के बाद भी जिंदा होता है. मतलब ಕನಸಿಗಾಗಿ ಬದುಕಬೇಕು. ಸತ್ತ ಮೇಲೆ ಕನಸು ಕಂಡ್ರೆ ಅದು ಪ್ರೇತಾತ್ಮದ ಕನಸು, ಸೈತಾನದ ಕನಸು. तेरा लक्ष्य क्या है? ಉಸ್ತಾದ್, ನಮ್ಮಿಬ್ಬರದು ಒಂದೇ ಗುರಿ, ಒಂದೇ ದಾರಿ. ನಮ್ಮಿಬ್ಬರ ಶತ್ರು ಕೂಡ ಒಬ್ರೇ, ಅದು ಆ ನಾಗಿಣಿ. ಹೌದು ಉಸ್ತಾದ್, ಹೋದ ಜನ್ಮದಲ್ಲಿ ನನ್ನನ್ನು ಸಾಯಿಸಿದವಳು ಆ ನಾಗಿಣಿ. ಈ ಜನ್ಮದಲ್ಲೂ ನಾನು ಸತ್ತಿದ್ದೀನಿ ಅಂತ ಅನ್ಕೊಂಡಿದ್ದಾಳೆ. ಅವಳು ನನ್ನನ್ನು ಕೂಡ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಲು. ಆದ್ರೆ ನನ್ನ ಮುಖ ಬದಲಾಗಿರೋದಕ್ಕೆ ನಾನೇ ದಿಗ್ವಿಜಯ ಅಂತ ಗೊತ್ತಾಗದೆ ನಾನಿನ್ನು ಬದುಕಿದ್ದೀನಿ ಅಷ್ಟೇ. वो ज्यादा दिन नहीं रहता है. ಏನ್ ಹೇಳ್ತಿದ್ರೆ ಗುರುಗಳೇ? बहुत जल्द सब ठीक हो जाएगा.
अगर ये नागमणि चाहता है तो इसको नागमणि मिल जाएगा, तुमको कन्नम्मा के आंख मिल जाएगा। आदरे गांव वालों को हिसाब में वो चांद का टुकड़ा चांदनी का रोशन चमकते रहेगा। ಹೇ ಬೇಟ, ಬೆಳಕಿಗೆ ಒಂದೊಂದು ನಾಮ ಇರ್ತದೆ, ನೀನು ಕಣ್ಣು ಅಂತಿದೀಯ. ಆದ್ರೆ ಊರಿಗೆ ಜನ ಎಲ್ಲ ಅದು ನಾಗಮಣಿ ಅಂತಿದ್ದಾರೆ. ಕ್ಯಾ ಐಸೆ ದೇಖ್ ರಹಾ ಹೈ? ಏನು ಹಂಗೆ ನೋಡ್ತಾ ಇದ್ದೀಯಾ? तुम चाहने वाला वो नागमणि, वो चाहने वाला कन्नम्मा का आंख, वो दोनों गांव पहुंच गया है। अर्थ आयता? अर्थ ಆಗ್ಲಿಲ್ವಾ? ನಾಗಮಣಿ ಕಣ್ಣೂರಿಗೆ ತಲುಪಾಯ್ತು, ನಾಗಿಣಿ ಕಣ್ಣೂರಿಗೆ ಹೊರಟಾಯ್ತು. ಏನಾಗಿದೆ? ಎಲ್ಲ ಕರೆಕ್ಟ್ ಆಗೇ ಇದೆ, ಗೊತ್ತಾಗ್ತಿಲ್ಲ. ಎಲ್ಲ ಕರೆಕ್ಟ್ ಆಗೇ ಇದೆ. ಇನ್ನೊಂದ್ಸಲ ಸ್ಟಾರ್ಟ್ ಮಾಡು. ಯಾಕೆ ಹಿಂದಕ್ಕೆ ಹೋಗ್ತಿದ್ಯಾ? ಮುಂದಕ್ಕೆ ಹೋಗು. ಏನ್ ಕರ್ಮನಪ್ಪ, ಮುಂದಕ್ಕೆ ಹೋಗೋದ್ರೆ ಹಿಂದಕ್ಕೆ ಹೋಗ್ತಾರೆ. ಏನಾದ್ರೂ ನಾನು ಕಣ್ಣೂರ್ಗೆ ಹೋಗ್ಬಾರ್ದು ಅಂತ ಯಾವ್ದಾದ್ರು ಶಕ್ತಿ ಮತ್ತೆ ತಡಿತಾ ಇದ್ಯಾ? ಏನು ಏನಂದ? ಏನಿಲ್ಲ. ಸರಿ, ಒಂದ್ ಕೆಲಸ ಮಾಡೋಣ, ಕಾರ್ ತಳ್ತೀನಿ, ಟ್ರೈ ಮಾಡು. ಸರಿ. ಯಾಕೆ ಹೀಗಾಗ್ತಿದೆ? ತಾಯಿ ಮಾದಲಮ್ಮ 33 ವರ್ಷಕ್ಕೊಮ್ಮೆ ದೇಹ ತ್ಯಾಗವಾಗಲೇಬೇಕು. ಅದಕ್ಕೆ ತಕ್ಕುದಾದ ದೇಹವನ್ನು ಕೊಟ್ಟಿದ್ದೀಯ. ಕಳೆದು ಹೋದ ದೈವತ್ವವನ್ನು ಪಡೆದುಕೊಳ್ಳಲು ಶತಮಾನಗಳಿಂದ ಕಾಯುತ್ತಿರುವೆಯಲ್ಲ, ಆ ಸಮಯ ಸಮೀಪವಾಗುತ್ತಿದೆ. ನಾಗಿಣಿ ಕಣ್ಣೂರಿಗೆ ಬಂದಾಯ್ತು. ಇಂಥ ದೊಡ್ಡ ದಿನ ಬರುವುದೆಂದು ಶತಮಾನಗಳ ಹಿಂದೆಯೇ ನಿರ್ಧಾರವಾಗಿತ್ತು ತಾಯೇ. ಮುಂಬರುವ ರವಿವಾರದಂದು ಘೋರ ಅಮಾವಾಸ್ಯೆಯ ದಿನ ಎಲ್ಲವೂ ಸರಿ ಹೋಗಲಿದೆ ತಾಯೇ. ಜೈ ಮಾದಲಮ್ಮ. ಓಂ ಮಾದಲಮ್ಮಾಯ ನಮಃ.
ಮಾದಲಮ್ಮ ಬಂದಾಯ್ತು, ನಾಗಿಣಿ ಕಣ್ಣೂರಿಗೆ ಬಂದಾಯ್ತು. ಅವಳ ಜೊತೆ ಬಂದಿರುವವನು ಯಾರು ಗೊತ್ತೇ ತಾಯಿ? ನನ್ನ ವಿರುದ್ಧ ಮಾತನಾಡಿದವನು, ನನ್ನನ್ನು ಬಂಧಿಸುತ್ತೇನೆ ಎಂದವನು, ನನ್ನ ವಾಮಾಚಾರ ಪೂಜೆ ತಪ್ಪು ಎಂದವನು, ನಿನ್ನನ್ನು ನೋಡಿ ಈ ಮೂರ್ತಿಯನ್ನು ಹೀಗಿದೆ ಎಂದು ಆಡಿಕೊಂಡವನು. ಮುಂದಿನ ಸಲ ಬರುವಾಗ ನಾನು ಇರಬಾರದು, ಈ ಮೂರ್ತಿಯು ಇರಬಾರದು ಎಂದು ನನಗೇ ಹೇಳಿದವನು. ಇಂದು ಅವನಿಗೆ ಅರಿವಿಲ್ಲದೆ ನಾಗಿಣಿಯ ಜೊತೆ ಇದೇ ಊರಿಗೆ ಬಂದಿದ್ದಾನೆ. ಅವನು ಬರಲಿ 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 ಎಂದು ಕಾಯುತ್ತಿದ್ದೆ. ಇಂದು ನಿನ್ನ ಆಶೀರ್ವಾದದಿಂದ ಬಂದಿದ್ದಾನೆ ತಾಯೇ. ಒಂದೇ ಏಟಿಗೆ ಎಲ್ಲಾ ಲೆಕ್ಕಾಚಾರಗಳು ಮುಗಿತಾ ಇದೆ. ಶತಮಾನಗಳ ನಿನ್ನ ಕಾಯುವಿಕೆ, ನನ್ನ ತಪಸ್ಸು ಹಾಗೂ ಸೇಡು ಇಂದು ಒಂದೇ ಸಲ ಎಲ್ಲವೂ ಮುಗಿಯಲಿದೆ ತಾಯೇ. ಜೈ ಮಾದಲಮ್ಮ. ಎಷ್ಟೋ ದಿನದಿಂದ ಕಾಯುತ್ತಿದ್ದ ಗಳಿಗೆ ಬಂದಾಯಿತು ತಾಯೇ. ನಾಗಗಳಿಗೆ ನಿಷಿದ್ಧ ಈ ಊರು. ಇಲ್ಲಿ ಬಂದ ಯಾವ ಹಾವು ಜೀವಂತ ಹೊರಗೆ ಹೋಗಬಾರದು. ಏ ನಾಗಿಣಿ, ಏನೇ ಆದರೂ ಎಂತಹ ಪರಿಸ್ಥಿತಿಯೇ ಬಂದರು ನೀನು ಕಣ್ಣೂರಿಗೆ ಬರಲೇಬೇಕು. ಅದೇ ಲಿಖಿತ. ಇನ್ನು ಮುಂದೆ ನಿಮ್ಮ ಹಣೆಯ ಬರಹವನ್ನು ಬರೆಯುವನು ಆ ಬ್ರಹ್ಮನಲ್ಲ, ಈ ಮಾದಲಮ್ಮ. ಏನ್ರಿ ಇದು? ಯಾಕೆ ಹೀಗಾಗ್ತಿದೆ? ಊರ್ ಹೊರಗಡೆ ಪಾಳ್ ಬಿದ್ದಿರೋ ಕಣ್ಣಮ್ಮನ ಗುಡಿಯಿಂದ ಗಂಟೆ ಸದ್ದು, ಯಾವುದೋ ಹೆಣ್ಣಿನ ಅಟ್ಟಹಾಸದ ನಗು. ಕಣ್ಣೂರಿಗೆ ಏನ್ ಅಪಾಯ ಕಾದಿದೆಯೋ ಏನೋ. ಹೌದು ಪ್ರೇಮ, ಇದೆಲ್ಲ ನೋಡ್ತಾ ಇದ್ರೆ ಕಣ್ಣೂರಿನ ಮೇಲೆ ಅಪಾಯ ಬೀಳ್ತಾ ಇದೆ ಅಂತ. ಸುಮಾರು ವರ್ಷಗಳ ಹಿಂದೆ ನಾಗಿಣಿ ಕಣ್ಣಮ್ಮನ ದೇವಸ್ಥಾನಕ್ಕೆ ಬಂದು ಕಣ್ಣಮ್ಮನ ಕಣ್ಣು ಕದ್ದಾಗ ದೇವಸ್ಥಾನದ ಮುಂದೆ ಇದ್ದ ಗರಡಗಂಬಕ್ಕೆ ಸಿಡಿದು ಬಡಿತು. ಕಾಡಿನ ಮಧ್ಯದಲ್ಲಿ ಚೀತ್ಕಾರ, ಅಟ್ಟಹಾಸದ ನಗು ಕೇಳ್ತಾ ಇತ್ತು ಅಂತ ನಮ್ಮ ತಾತ ಹೇಳ್ತಾ ಇದ್ರು. ನಾಗಿಣಿ ಮತ್ತೆ ಊರೊಳಗಡೆ ಬಂದ್ರೆ ಹೀಗೆಲ್ಲ ಆಗುತ್ತೆ ಅಂತ ಬೆಟ್ಟದ ಸ್ವಾಮಿಗಳು ಹೇಳಿದ್ರು. ಹಾಗಿದ್ರೆ ಮತ್ತೆ ನಾಗಿಣಿ ಊರೊಳಗಡೆ ಬಂದಿದ್ದಾಳೆ ಅಂತ ಹೇಳ್ತಾ ಇದ್ದೀರಾ? ಹೌದು, ಬೆಟ್ಟದ ಸ್ವಾಮಿಗಳು ಹೇಳಿದ್ದು ನಡೆಯುತ್ತೆ. ಅಂದ್ರೆ ಆ ನಾಗಿಣಿ ಊರೊಳಗಡೆ ಬಂದಿದ್ದಾಳೆ ಅಂತ ಹೇಳ್ತಾ ಇದ್ದೀರಾ ಮಾವ? ಅದೇ ಗಂಟೆ ಸದ್ದು, ಕೂಗಾಟ, ಚೀರಾಟ, ಅಟ್ಟಹಾಸದ ನಗು. ಅದೇ ನಾಗಿಣಿನ? ನಿನಗ್ ತೊಂದರೆ ಆಗ್ತಾ ಇರೋದು ಅವಳಿಂದನಾ? ಬೇಡ ಬೇಡ ಅಂದ್ರು ನನ್ ಮನ್ಸು ಯಾಕೆ ನಿನಗ್ ಕೇಡಾಗುತ್ತೆ ಅಂತ ಇದೆ. ಯಾವ್ದೋ ಊರಲ್ಲಿ ಆಗ್ತಿರೋ ಕೇಡು ನಮ್ಮೂರಲ್ಲೇ ಆಗ್ತಿದೆ ಅಂತ ಯಾಕೆ ಹೇಳ್ತಿದ್ದಾರೆ? ಅಂದ್ರೆ ನಿನ್ನ ಬಂಧನದಲ್ಲಿಟ್ಟಿರೋದು
ಅದೇ ನಾಗಿಣಿನ? ಅದನ್ನ ನಾನು ತಿಳ್ಕೋಬೇಕು. ಬಂದಿರೋದು ಅದೇ ನಾಗಿಣಿ ಆಗಿದ್ರೆ ಅವಳ ಬಂಧನದಿಂದ ನಾನು ನಿನ್ನನ್ನು ಬಿಡಿಸ್ಲೇಬೇಕು. ಅದಕ್ಕೆ ಕಾರಣ ಆಗಿರೋ ನಾಗಿಣಿನ ಸಂಹಾರ ಮಾಡ್ಲೇಬೇಕು. ಹೌದು, ಆ ಮೂಲಕ ಕಣ್ಣೂರಿಗಂಟಿರೋ ಶಾಪನ ತೊಳೆದು ಹಾಕ್ಲೇಬೇಕು. ಮಾವನ್ ಕಣ್ ತಪ್ಸಿ ನಾನು ಹೋಗ್ಲೇಬೇಕು. ನನ್ನ ನೋಡೋದಕ್ ಬರ್ತಾ ಇದ್ದೀನಿ. ಸಿಗ್ತೀಯ ಅಲ್ವಾ? ನೀನ್ ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ತಾ ಇದೆ. ನೀನ್ ಅವತ್ ಪೂರ್ತಿ ಮಾಡದೇ ಇರೋ ಪ್ರೀತಿ ಮಾತನ್ನ ನೀನ್ ಸಿಕ್ಕಿದ ತಕ್ಷಣ ನಾನು ಪೂರ್ತಿ ಮಾಡ್ತೀನಿ. ಯಾವಾಗ ಬರ್ತೀಯಾ? ಕಣ್ಣೂರು ಇದೇನಾ? ನಿಜ ಹೇಳ್ತಾ ಇದೀನಿ, ಈ ಊರಲ್ಲಿ ಖಂಡಿತ ಮನುಷ್ಯರಿಲ್ಲ, ದೆವ್ವಗಳೇ ಇರೋದು. ಸುಮ್ನೆ ಇರ್ತೀಯಾ? ಊರು ಅಂದ್ಮೇಲೆ ಮನುಷ್ಯರು ಇದ್ದೇ ಇರ್ತಾರೆ. ಬಾ, ಯಾರಾದ್ರೂ ಸಿಗ್ತಾರೆ, ನಡಿ ಹೋಗೋಣ. ಒಂದ್ ನಿಮಿಷ ನಿಂತ್ಕೋ. ಊರಂದ್ಮೇಲೆ ಮನುಷ್ಯ ಇರ್ತಾರ ಅಂದ್ಯಲ್ಲ, ಎಲ್ಲಿ ಒಬ್ಬನೇ ಒಬ್ಬ ಮನುಷ್ಯನ ಕಾಣಿಸ್ತಾ ಇಲ್ಲ. ಯಾವ ಜಾಗಕ್ಕೆ ಕರ್ಕೊಂಡ್ ಬಂದಿದ್ಯೋ? ಬಂದ ತಕ್ಷಣ ಕಾರ್ ಕೆಟ್ಟೋಯ್ತು, ನಡೆದು ಸುಸ್ತಾಯ್ತು. ನನ್ಗೆ ನೀರ್ ಕುಡಿಬೇಕು ಅನಿಸ್ತಿದೆ. ಇಲ್ಲಿ ನೀರ್ ಕುಡಿಯೋಣ ಅಂದ್ರೆ ಒಂದು ಮನೆ ಬಾಗ್ಲು ತೆಗ್ದಿಲ್ಲ. ನನ್ಗೆ ಯಾಕೋ ಇಲ್ಲಿ ನನ್ ಅನ್ಸೇಫ್ ಅನ್ಸ್ತಿದೆ. ಇದರಿಂದ ಸೇಫ್ ಆಗಿ ವಾಪಸ್ ಹೋಗ್ತೀವಾ ಇಲ್ವಾ ಅಂತ ಡೌಟ್ ಆಗಿದೆ ನನಗೆ. ಏನ್ ಜಾಗ ಕರ್ಕೊಂಡ್ ಬಂದ್ಯಾ? ಹೋಗಿ ಇಲ್ಲಿಂದ ಹೊಟ್ಟೋಗಿ. ಇರಬೇಡಿ, ಇಲ್ಲಿರ್ಬೇಡಿ, ಹೋಗಿ. ಸಾವಿನ ಗುಂಡಿ ತೋಡಾಗಿದೆ, ಹಾಕಿ ಮುಚ್ಚೋಕೆ ಹೆಣ ಬೇಕು. ಹಾಕ್ತೀರಾ ಹೆಣ? ಯಾರದು? ಓಹ್, ನೀನ್ ಕೇಳಿದ ತಕ್ಷಣ ಉತ್ತರ ಕೊಡೋದಕ್ಕೆ ಅದೇನ್ ಮನುಷ್ಯ ಅನ್ಕೊಂಡ್ಯಾ? 100% ಅದು ದೆವ್ವನೇ. ನಡಿಲಿಂದ ಹೋಗೋಣ. ಏನ್ ಹಾಗೆ ನೋಡ್ತಿದ್ಯಾ? ಬಾ ಹೋಗೋಣ. ಬಾ. ನನ್ ಎದೆ ಬರ್ತಿದ್ ಸದ್ಯಕ್ಕೆ ಅಭಯ್ ಹೆಸರು ಹೇಳ್ತಿದೆ. ಯಾವುದೋ ಒಂದು ಕಾರಣ ನನ್ನನ್ನ ಕರ್ಕೊಂಡು ಹೋಗ್ತಾ ಇದೆ. ಕಣ್ಣಮ್ಮ, ನಾನ್ ನಿನ್ನ ಮಗಳು. ನನ್ ಕಷ್ಟ ಎಲ್ಲಾನು ನಿನ್ ಮಡ್ಲಿಗೆ ಹಾಕಿದೀನಿ. ನೀನೇ ನನಗ್ ದಾರಿ ತೋರಿಸ್ಬೇಕು. ಏನಾದ್ರೂ ಮಾಡ್ಕೊಳ್ಳಿ, ನನ್ಗಾಗಲ್ಲ. ನಾನಿನ್ ಒಂದ್ ಹೆಜ್ಜೆನೂ ಮುಂದೆ ಇಡಲ್ಲ. ನೀನ್ ಎಲ್ಲಾದ್ರೂ ಹೋಗು, ಏನಾದ್ರೂ ಮಾಡ್ಕೊ. ನಾನ್ ಮಲ್ಕೋತೀನಿ. ಯಾರಿದು ನಮ್ಮೂರಲ್ಲಿ ಇಷ್ಟೊತ್ತಿಗೆ?
ನಾಗಿಣಿ ಕಣ್ಣೂರಿಗೆ ಬಂದಿದ್ದಾಳ. ಇವತ್ತವಳ ಕತೆ ಮುಗೀತು. ಕಣ್ಣೂರಲ್ಲಿ ಹಾವುಗಳನ್ನ ಕೊಲ್ಲೋದಕ್ಕೆ ಅಂತಾನೆ ಎಲ್ರ ಮನೆ ಮುಂದೆ ಇದಿರುತ್ತೆ. ಇವತ್ತು ಈ ನಾಗಿನ ಸಾಯಿಸೋದು ನಾನೇ. ಕಣ್ಣೆದ್ರು ಕಾಣಿಸ್ತಾ ಇರೋ ನಾಗಿಣಿನ ಸಂಹಾರ ಮಾಡೋದೇ ಕಣ್ಣಮ್ಮನ ಇಚ್ಛೆ ಆಗಿದ್ರೆ ಇವಾಗ್ಲೇ ಈ ನಾಗಿಣಿ ಸಾವಾಗ್ಲಿ. ಇವಾಗ್ಲೇ ಈ ಈಟೆ ಹಾಕಿ ಅರ್ಧ ಜೀವ ಉಳಿಸಿ ನನ್ನವನ್ ಎಲ್ಲಿದ್ದಾನೆ ಅಂತ ತಿಳ್ಕೊತೀನಿ. ಆಮೇಲೆ ಪೂರ್ತಿಯಾಗಿ ಸಾಯಿಸ್ತೀನಿ. ಏನಿದು? ನೀನ್ ಕೂತಿರೋ, ಇಲ್ಲೇನಾದ್ರು ಸಹಾಯ ಸಿಗುತ್ತಾ ಕೇಳ್ಕೊಂಬರ್ತೇನೆ. ರೀ, ಸುಮ್ನೆ ಬಾಗಿಲು ತೆಗಿಬೇಡಿ. ಮೊದ್ಲು ಬಂದಿದ್ದ ಯಾರು ಅಂತ ಕೇಳ್ಕೊಳ್ಳಿ. ಯಾರು? ನಾನ್ ಶಿವಾನಿ ಅಂತ. ಶಿವಾನಿ ಅಂದ್ರೆ? ನಾನು ಕನಕದುರ್ಗದಿಂದ ಬಂದಿದ್ದೀನಿ. ಇವ್ರಿಗೆ ಯಾವ್ದೋ ಒಂದ್ ಕೆಲ್ಸದ ಮೇಲೆ ಬಂದಿದ್ದೀನಿ. ಬರೋ ಅಷ್ಟರಲ್ಲಿ ಕಾರ್ ಕೆಟ್ಟೋಗಿ ತಡ ಆಗೋಯ್ತು. ಅದಕ್ಕೆ ಎಲ್ಲೂ ಉಳ್ಕೊಳಕ್ ಜಾಗ ಇಲ್ಲ. ಬೆಳಿಗ್ಗೆವರೆಗೂ ದಯವಿಟ್ಟು ಉಳ್ಕೊಳಕ್ ಜಾಗ ಕೊಡ್ತೀರಾ? ಆಯ್ತಮ್ಮ, ಬೇರೆ ಊರಿಂದ ಯಾರೇ ಬಂದ್ರು ನಮ್ಮನೇಲೆ ಉಳ್ಕೊಳ್ಳೋದು. ಸರಿಯಾದ ಜಾಗಕ್ಕೆ ಬಂದಿದ್ದೀರಾ. ಅಮ್ಮ ಸಹಸ್ರ, ಸಹಸ್ರ. ಏನ್ ಮಾವ? ಯಾರೋ ಬಂದಿದ್ದಾರೆ, ಬಾಗ್ಲತ್ತಯ್ಯಮ್ಮ. ಸಹಸ್ರ ಬೇಡಮ್ಮ. ಗುರ್ತು ಪರಿಚಯ ಇಲ್ದೇ ಇರೋರು ಈ ರಾತ್ರಿ ಹೊತ್ತಲ್ಲಿ ಬಂದಾಗ ಯಾಕಮ್ಮ ಬಾಗಿಲು ತೆಗಿತೀಯ? ಯಾವ ಕ್ಷುದ್ರ ಶಕ್ತಿ ಯಾವ ವೇಷದಲ್ಲಿ ಬಂದಿದೆಯೋ ಏನೋ. ಅತ್ತೆ, ಈ ಹೊತ್ತಲ್ಲಿ ಸಹಾಯ ಕೇಳ್ಕೊಂಡ್ ಬಂದಿರೋದು ಒಬ್ಳು ಹೆಣ್ಮಗಳು. ಅವ್ರಿಗೆ ಸಹಾಯ ಮಾಡಿಲ್ಲ ಅಂದ್ರೆ ಕಣ್ಣಮ್ಮ ನಮ್ಮನ್ ಕ್ಷಮಿಸ್ತಾಳ? ಬಂದಿರೋದು ಯಾವ ಕ್ಷುದ್ರ ಶಕ್ತಿನೋ ಏನೋ. ಬೇಡಮ್ಮ, ಬಾಗಿಲು ತೆಗಿಬೇಡ ನೀನು. ಬಂದಿರೋಳು ತೊಂದರೆ ಕೊಡಕ್ಕೆ ಆದ್ರೆ ಕಣ್ಣಮ್ಮ ನಮ್ಮನ್ ಕಾಪಾಡ್ತಾಳೆ. ಹಾಗೆ ಆ ಮನೇಲೂ ಇರ್ಬೋದಿತ್ತು ತಾನೆ. ನೀನು ನನ್ ಜೊತೆ ಇರೋದು ಬೇರೆ ದಾರಿ ಇಲ್ಲ ಅಂತ ಅಲ್ಲ, ಇರೋದು ಇದು ಒಂದೇ ದಾರಿ ಅಂತ. ಅದು ಒಂಥರ ನಂಬಿಕೆನೆ ಅಲ್ವಾ? ನಾವೀಗಾಗ್ಲೇ ಊರ್ಗೆ ಬಂದಾಗಿದೆ. ನಾಳೆ ಬೆಳಗ್ಗೆ ಸೂರ್ಯೋದಯ ಆಗ್ಲಿ
ಎಲ್ಲ ಸರಿ ಹೋಗುತ್ತೆ. ಹೌದೌದು, ಹಗ್ಲಲ್ಲಿ ದೆವ್ವದ ಕಾಟ ಇರಲ್ಲ ಅಂತ ಕೇಳಿದ್ದೆ, ಆದ್ರೆ ಈ ಊರು ಏನ್ ಕತೆ ಆಗುತ್ತೋ ನೋಡು. ಸುಮ್ನೆ ಏನೇನೋ ಯೋಚನೆ ಮಾಡ್ಬೇಡ, ನಡಿ ಹೋಗೋಣ. ಎಲ್ಲಿಗೆ ಹೋಗೋದು? ಅದು ಈ ಕತ್ಲಲ್ಲಿ. ಬೆಳಿಗ್ಗೆ ತನಕ ಇಲ್ಲೇ ಎಲ್ಲಾದ್ರೂ ಇರೋಣ ಅಂತ ನನಗೂ ಆಸೆ ಇದೆ, ಆದ್ರೆ ಇರ್ತೀವೋ ಇಲ್ವೋ ಅಂತ ಡೌಟ್. ನಿನ್ನಲ್ಲಿರೋ ಚಿಂತೆಗಳನ್ನೆಲ್ಲ ಸಾಯಿಸು, ಬಾ ಹೋಗೋಣ. ಒಂದ್ ಊರು ಅಂದ್ಮೇಲೆ ದೇವಸ್ಥಾನಗಳಿದ್ದೇ ಇರುತ್ತೆ. ಈ ರಾತ್ರಿ ಕಳಿಯೋದಕ್ಕೆ ಹತ್ರದಲ್ಲಿ ಯಾವ್ದಾದ್ರು ದೇವಸ್ಥಾನ ಇದೆಯಾ ನೋಡೋಣ, ಬಾ. आदिदेव नमस्तुभ्यं प्रसीद मम भास्करः दिवाकर नमस्तुभ्यं प्रभाकर नमोस्तुते सप्ताश्वरतमारूढं प्रचंड कच्छपात्मजं मूलतो ब्रह्मरूपाय मध्यतो विष्णुरूपिणी अग्रतः शिवरूपाय वृक्षराजाय ते नमः गुरुशुक्रशनिभ्यश्च राहुवे केतुवे नमः ओम नमः शिवाय। ಎಲ್ಲೋ ನೋಡಿದ್ದೀನಲ್ಲ, ಕಣ್ಣೂರ್ಗೆ ಯಾಕೆ ಇವಳು ಬಂದಿದ್ದಾಳೆ? ಈ ಮುಖ ಎಲ್ಲೋ ನನಗೆ ತುಂಬಾ ಪರಿಚಯ ಇರೋಗಿದೆಯಲ್ಲ, ಆದ್ರೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಓ, ಇದೊಂಥರ ಮರು ನನ್ಗೆ. ನರಸಿಂಹ ಗುರುಗಳೇ. ಓ ವಸಂತ, ನಮಸ್ಕಾರ ಗುರುಗಳೇ. ಯಾಕೆ ಗುರುಗಳೇ, ಏನಾಯ್ತು? ಏನ್ ಯೋಚನೆ ಮಾಡ್ತಾ ಇದ್ದೀರಿ? ಹೌದು ವಸಂತ, ಆ ಕಂಬದ ಹಿಂದೆ ಒಂದು ಹೆಣ್ಮಗಳು ಕೂತಿದ್ದಾಳೆ. ಎಲ್ಲೋ ನೋಡಿದ್ದೀನಿ ಅಂತ ಅನಿಸ್ತಾ ಇದೆ. ಆದ್ರೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ವಸಂತ. ಅಯ್ಯ ಬಿಡಿ ಗುರುಗಳೇ, ನೀವು ಈಗ ಆಡಿದ ಮಾತನ್ನ ಸ್ವಲ್ಪ ಹೊತ್ತು ಬಿಟ್ರೆ ಮರ್ತೆ ಹೋಗಿರ್ತೀರಿ. ಅಂತದ್ರಲ್ಲಿ ನೋಡ್ದಾರನ್ನ ನೆನ್ಪಿಟ್ಕೋತೀರಾ? ಗುರುಗಳೇ, ನಾನು ಈಗ ಹೇಳಕ್ ಬಂದಿರೋ ವಿಚಾರನೇ ಬೇರೆ. ರಾತ್ರಿ ಊರಲ್ಲಿ ಏನಾಯ್ತಿತ್ತು ಗೊತ್ತು ತಾನೆ ನಿಮ್ಗೆ? ಮಾದಲಮ್ಮನ ನಗು ಕೇಳಿಸ್ತಾ ಇತ್ತು, ಕಣ್ಣಮ್ಮನ ಗುಡಿಯ ಗಂಟೆ ಶಬ್ದ ಕೇಳಿಸ್ತಾ ಇತ್ತು. ಶುಭಾಶುಭಗಳು ಒಂದೇ ಸಲ. ಹೌದು ಗುರುಗಳೇ, ರಾತ್ರಿ ಮನೆಯಿಂದ ಆಚೆ ಬರಕ್ ಆಗ್ಲೇ ಇಲ್ಲ. ಆ ಸದ್ದು ಅಷ್ಟು ಭಯಂಕರವಾಗಿತ್ತು. ಇದ್ರ ಸೂಚನೆ ಏನು ಅಂತ ನಿಮ್ಮನ್ನ ಕೇಳೋಣ ಅಂತ ಬಂದೆ. ಎಲ್ಲಾನು ಬೆಟ್ಟದ ಸ್ವಾಮಿಗಳು ಆಗ್ಲೇ ಹೇಳಿದಾರಲ್ಲ ವಸಂತ. ಕಣ್ಣೂರಿನ ಶಾಪ ವಿಮೋಚನೆಗೆ ಇವೆಲ್ಲ ಶುಭ ಲಕ್ಷಣಗಳು. ಎಲ್ರು ನಮ್ ಕಡೆ ಯಾಕೆ ಹೀಗ್ ನೋಡ್ತಾ ಇದಾರೆ? ಊರಿಗೆ ಹೊಸಬ್ರು ಬಂದ್ರೆ ಎಲ್ರು ಹೀಗ್ ನೋಡ್ತಾರ?
ಎಷ್ಟು ದಿನದಿಂದ ನಿನ್ಗೋಸ್ಕರ ಕಾಯ್ತಾ ಇದ್ದೆ. ನಿನ್ಗೋಸ್ಕರ ಒಬ್ಳು ಇದ್ದಾಳೆ. ಅವಳ ಮನ್ಸಲ್ಲಿ ನಿನಗ್ ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲ ಅಂತ ನಿನಗ್ ಅನ್ನಿಸ್ಲಿಲ್ವಾ? ನಾನಿಷ್ಟ ಅನ್ನೋ ಮಾತು ನಿನ್ ಬಾಯಲ್ಲಿ ಇತ್ತಲ್ವಾ? ಅದು ನಾಲ್ಗೆ ತುದಿಗ್ ಬರೋ ಹೊತ್ತಿಗೆ ನೀನ್ ಎಲ್ಲೊಂಟೋದೆ. ಒಂದ್ಸಲ ಕೂಡ ನಾನ್ ನಿನಗ್ ನೆನ್ಪಾಗ್ಲಿಲ್ವಾ? ಇಲ್ಲಿ ನಾನು ನೀನ್ ಇವತ್ ಬರ್ತೀಯಾ ನಾಳೆ ಬರ್ತೀಯಾ ಅಂತ ನಿನಗ್ ಕಾಯೋದೇ ಆಯ್ತು. ಯಾಕೆ ಬೈದ್ ನಿನಗ್ ಅರ್ಥ ಆಗ್ಲಿಲ್ಲ? ಅಭಯ್ ಈ ಊರ್ನವ್ನ, ಅದಕ್ಕೆ ಇವರೆಲ್ಲ ಹೀಗ್ ನೋಡ್ತಾ ಇದ್ರ? ಈ ಹುಡ್ಗಿ ಯಾರು? ಸ್ವಾಮಿಗಳು ನಮ್ಮನ್ನ ಈ ಊರ್ಗೆ ಬರೋಕೆ ಹೇಳಿದ ಕಾರಣ ಆದ್ರೂ ಏನು ಒಂದು ಗೊತ್ತಾಗ್ತಿಲ್ವಲ್ಲ. ಮಾತಾಡು ಅಭಯ್, ಯಾಕೆ ಸುಮ್ನೆ ಇದ್ಯಾ? ನಿನ್ ಮಾತ್ ಕೇಳೋಕ್ ತಾನೆ ನಾವೆಲ್ರೂ ಕಾಯ್ತಾ ಇರೋದು. ಮಾತಾಡು ಅಭಯ್. ಎಕ್ಸ್ಕ್ಯೂಸ್ ಮೀ, ಯಾರು ನೀನು? ಎಂತ ಮಾತಾಡ್ಬಿಟ್ಟೆ? ತುಂಬಾ ಚೂಟಿ ಇದೆಯಂತ ಊರಿನ ಜನ ಎಲ್ಲ ಸೇರಿ ನೀನ್ ಓದಕ್ ಸಹಾಯ ಮಾಡಿದ್ರೆ, ನೀನ್ ಓದ್ ಬಂದು ಪೊಲೀಸ್ ಆಗಿ ಬಂದಾಗ ಊರಿನ ಜನ ಎಲ್ಲ ನಮ್ಮೂರ್ ಹುಡುಗ ಪೊಲೀಸ್ ಆದೆ ಅಂತ ಸಂತೋಷ ಪಟ್ರು. ಅಂತ ಊರಿನ ಜನವನ್ನ ನೀನ್ ದೇವ್ಗಳು ಅಂದ್ಬಿಟ್ಟಲ್ಲಪ್ಪ. ಪೇಟೆಗೆ ಹೋದವನು ಹುಡುಗಿ ಜೊತೆಲಿ ಬಂದವನೇ ಅಂದ್ರೆ ನಿನ್ಗೆ ಅಲ್ಲೇ ಅರ್ಥ ಆಗಲ್ವಾ ಸಹಸ್ರ? ಸಹಸ್ರನ ಮದುವೆ ಆಗೋ ಹುಡುಗ ಅಭಯ್ ಅಂತ ಇಡೀ ಕಣ್ಣೂರ್ಗೆ ಗೊತ್ತು. ಅವರಿಬ್ರು ಮಧ್ಯೆ ಮಾಟುಕತೆಗೆ ಬಂದು ಅವರಿಬ್ರು ದೂರ ಮಾಡಕ್ ನೋಡ್ತಾ ಇದ್ಯಾ? ಏನ್ ನೋಡ್ತಿದ್ದೀವಿ? ಅವ ವಸಂತ ಕರ್ಕಬ. ಏನಮ್ಮ, ಈ ಊರಲ್ಲಿ ನಾಗಗಳನ್ನ ದೇವತೆ ಅಂತ ಪೂಜೆ ಮಾಡ್ತಿದ್ವಿ. ನಾಗಗಳಾಗ್ಲಿ ಮನುಷ್ಯ ಆಗ್ಲಿ ಮೋಸ ಮಾಡೋರಿಗೆ ಎಲ್ಲರಿಗೂ ಒಂದೇ ಶಿಕ್ಷೆ. ಅಭಯ್, ಅಭಯ್ ಎಲ್ಲೋ ಹೋಗಿದ್ದೆ ಇಷ್ಟು ದಿವಸ? ಫೋನ್ ಆದ್ರೂ ಮಾಡ್ಬಾರ್ದೇನೋ? ನಾವು ಬದುಕಿರೋದೇ ನಿನಗೋಸ್ಕರ ಅಲ್ವಾ? ಲೇ ಮಗ, ನೀನು ಕೆಲಸದ ವಿಚಾರವಾಗಿ ಆಚೆ ಹೋಗಿರ್ಬೋದು. ಇಷ್ಟು ದಿನ ಬರದೇ ಇದ್ರೆ ಹೆತ್ತೋರ್ ಸಂಕಟ ಏನು ಅಂತ ಗೊತ್ತೇನೋ ನಿನಗೆ? ನೀನು ಮದುವೆ ಆಗಿ ನಿನಗೆ ಮಕ್ಕಳಾದ್ಮೇಲೆ ಗೊತ್ತಾಗ್ತಿದೆಯಲ್ಲ. ರೀ, ಅವನಿಗೆ ಯಾಕ್ರಿ ಬೈತಾ ಇದ್ದೀರಾ? ಎಲ್ಲ ಆಗಿರೋದು ಆ ನಾಗಿಣಿಯಿಂದ. ನನ್ನ ಮಗ ನಾಗಬಂಧನದಲ್ಲಿದ್ದ ಅಂತ ಸ್ವಾಮಿಗಳು ಹೇಳಿದ್ರು ತಾನೆ. ಅಲ್ಲಿಂದ ತಪ್ಪಿಸ್ಕೊಂಡು ಬರಕ್ಕೆ ನನ್ನ ಮಗ ಎಷ್ಟು ಕಷ್ಟಪಟ್ಟನೋ ಏನೋ. ಅಲ್ಲಿಂದ ಬಂದ್ನಲ್ಲ, ಅಷ್ಟು ಸಾಕು ನನಗೆ. ಅಯ್ಯೋ ಪ್ರೇಮಕ, ನಿನ್ ಮಗ ಬಂದಿದ್ದಾನೆ ಅಷ್ಟೇ, ಬುದ್ಧಿ ಬದಲಾಗಿದೆ. ಏನು ಹೇಳ್ತಿದ್ದೀರಾ ನೀವು? ನಾವೆಲ್ಲ ನಿನ್ ಮಗ ನಾಗಿಣಿ ಬಂಧನದಲ್ಲಿದ್ದಾನೆ ಅನ್ಕೊಂಡಿದ್ವಿ. ಅದೆಲ್ಲ ಸತ್ಯ ಅಲ್ಲ. ನಿಮ್ ಮಗ ನಿಮ್ಮನ್ನ, ನಮ್ಮನ್ನ, ಇವಳನ್ನ, ಈ ಊರ್ನೆಲ್ಲ ಮರ್ತಿದ್ದು ಇವಳಿಂದ.
ಹೌದು ಸಂತಣ್ಣ, ಅಬ್ಬಾಯಿ ಬಂದಿರೋದು ಇವಳ ಜೊತೆ. ಅಂದ್ರೆ ಇವ್ರು ನಮ್ ಸಹಸ್ರ ಮೋಸ ಮಾಡ್ಬೇಕು ಅಂತ ಬಂದಿರೋದ? ಶತಶೃಂಗ, ನಿನ್ ಕಣಿಗೆ ಏನಾಯ್ತು? ಅದು ಅಯ್ಯೋ, ನಮ್ ದೇವತೆ ಕಣ್ಣಮ್ಮ ಒಂದ್ ಕಣ್ಣಲ್ಲಿ ಇರ್ಬೇಕಾದ್ರೆ ಅದನ್ನ ನೋಡ್ಕೊಂಡು ನಾನು ಹೆಂಗಿರ್ಲಿ? ಅದಕ್ಕೆ ನನ್ನ ಕಣ್ಣನ್ನು ತಿವಿದ್ಬಿಟ್ಟು ಅಮ್ಮನವ್ರ ಪಾದಕ್ಕೆ ಅರ್ಪಿಸ್ಬಿಟ್ಟೆ. ಒಂಟಿ ಕಣ್ಣಲ್ಲಿ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಎಡವಿ ಪ್ರಪಾತಕ್ಕೆ ಬೇರೆ ಬಿದ್ಬಿಟ್ಟ. ಹೋದ ಜನ್ಮದಲ್ಲಿ ನಾಗಿಣಿ ಕಣ್ಣಮ್ಮನ ಕಣ್ಣು ಕಿತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾನು ಅಡ್ಡ ಬಂದೆ, ಅದಕ್ಕೆ ನಾನು ಸಾಯಿಸ್ಬಿಟ್ಲು. ಹೋದ ಜನ್ಮದಲ್ಲಿ ಕಣ್ಣೂರಿಗೆ ಮಾಡಿದ ಅನ್ಯಾಯ ಸಾಲದು ಅಂತ ಈ ಜನ್ಮದಲ್ಲೂ ಅದೇ ಕೆಲಸ ಮಾಡ್ತಿದ್ದಾಳು. ಬೃಂದಾವನದ ಹಾಗಿದ್ದ ಈ ಕಣ್ಣೂರನ್ನ ಹುಡುಗ ಹಾಡಿನಾಗ ಮಾಡ್ಬಿಟ್ಲು ಆ ರಾಕ್ಷಸಿ ನಾಗಿಣಿ. ಅವಳು ಎಲ್ಲೇ ಇದ್ರು ಹೇಗೆ ಇದ್ರು ನಾನು ಗುರ್ತಿಡಿತೀನಿ. ನೀನೇ ನಾಗಿಣಿ ಅಂತ ಇಲ್ಲಿ ಸೇರಿರೋ ಜನಕ್ಕೆ ಹೇಳಿದ್ರೆ ಇವರು ನಿನ್ನ ಸಾಯಿಸೋಕೆ 2 ನಿಮಿಷ ಆಗ್ಬೋದಲ್ವಾ? ಹೇಳೋ ಕೆಲಸ ಮಾಡಿದ್ರೆ ಮರುಕ್ಷಣದಲ್ಲಿ ನಿನ್ನ ಸಾವಾಗುತ್ತೆ ಶತಶೃಂಗ. ಅಪ್ಪ ಅಮ್ಮನ್ನ ಗುರ್ತಿಸ್ತಿಲ್ಲ, ಪ್ರೀತಿ ಸಹಸ್ರ ಯಾರು ಅಂತ ಗೊತ್ತಿಲ್ಲ. ಅದೆಲ್ಲ ಯಾಕೆ? ನಿನಗ್ ನೀನ್ ಯಾರು ಅಂತಾನೆ ಗೊತ್ತಿಲ್ಲ. ಇದಕ್ಕೆಲ್ಲ ಕಾರಣ ಆ ನಾಗಿಣಿ. ಅವಳು ನಾಶವಾಗಿ ಹೋಗ್ತಾಳೆ. ಅವಳಿಗೆ ಘೋರವಾದ ಸಾವು ಬರಬೇಕು. ಅವಳು ಸತ್ತ ಮೇಲೂ ಅವಳಿಗೆ ಮೋಕ್ಷ ಸಿಗಬಾರ್ದು. ಹೇಮ, ಸಮಾಧಾನ ಮಾಡ್ಕೋ. ಮಗನ್ನ ಈ ಸ್ಥಿತಿನಲ್ಲಿ ನೋಡಿ ನಾನ್ ಹೇಗ್ರಿ ಸಮಾಧಾನವಾಗಿರ್ಲಿ? ತಗೊಳಪ್ಪ, ನೀರ್ ಕುಡಿ. ಅತ್ತೆ, ನೀವೇನು ಯೋಚನೆ ಮಾಡ್ಬೇಡಿ. ದೀಪೇಶ್ವರಿ ದಾರಿ ತೋರಿಸಿದಾಳಲ್ವಾ, ಇದಕ್ ಬೇಕಾಗಿರೋದು ಚಂದ್ರಶಿಲಾ ಬಳ್ಳಿ ಮಾತ್ರ. ಅದನ್ನ ತಂದ್ಬಿಟ್ರೆ ಅಭಯ್ ಮೊದ್ಲಿನ ತರ ಆಗ್ತಾರೆ. ಪರಮೇಶ್ವರ, ನಾಗಮಣಿ ಇರೋ ಜಾಗಕ್ಕೆ ದಾರಿ ತೋರಿಸು ಅಂತ ಬೇಡಿದ್ರು ಮನಪಟಲದಲ್ಲಿ ಯಾವುದೇ ದಾರಿ ಕಾಣಿಸ್ತಾ ಇಲ್ವಲ್ಲ ದೇವ. ನಾಗಣಿಯಾಗಿ ಬದಲಾಗಲು ಪ್ರಯತ್ನ ಪಟ್ರು ಆಗ್ತಾ ಇಲ್ಲ. ಯಾಕೆ ಪರಮೇಶ್ವರ, ನನ್ಗೆ ಯಾಕೆ ಬದಲಾಗಕ್ಕೆ ಸಾಧ್ಯ ಆಗ್ತಿಲ್ಲ? ಅಯ್ಯೋ ದೇವ್ರೆ, ಸ್ವಾಮಿಗಳು ಹೇಳ್ದಾಗೆ ಆಗಿದೆ. ಈ ಊರಲ್ಲಿ ನಾನು ನಾಗಣಿಯಾಗಿ ಬದಲಾಗೋದಕ್ಕೆ ಸಾಧ್ಯನೇ ಇಲ್ಲ. ನಾಗಮಣಿ ಪಡಿಬೇಕು ಅಂದ್ರೆ ನಾನು ಯಾವುದೇ ಶಕ್ತಿ ಇಲ್ಲದೆ ಪ್ರಯತ್ನ ಮಾಡ್ಬೇಕು. ಯಾವ ನಾಗಶಕ್ತಿಯ ಸಹಾಯ ಕೂಡ ನನಗೆ ಇರೋದಿಲ್ವಾ? ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಲ್ಲ ದೇವ. ನೋಡು, ನನಗೆ ಬೇರೆ ಯಾವ ಸಹಾಯ ಸಿಗುತ್ತೋ ಗೊತ್ತಿಲ್ಲ. ನಾನು ಕಣ್ಣು ಮುಚ್ಚಿ ತೆರೆಯೋಷ್ಟರಲ್ಲಿ ನನ್ನ ಎದುರು ಯಾರು ಕಾಣಿಸ್ತಾರೋ ಅವರೇ ನನಗೆ ಸಹಾಯ ಮಾಡೋರು. ಹಾಗಂತ ನಾನು ನಂಬ್ತೇನೆ. ನನಗೆ ಸಹಾಯ ಮಾಡೋ ಶಕ್ತಿ ಇರೋರನ್ನ ನನ್ನ ಕಣ್ಮುಂದೆ ಕಾಣೋ ಹಾಗೆ ಮಾಡುತ್ತಿದ್ದೆ. ಅತ್ತೆ,
ನಾನ್ ಕಾಡಿಗೆ ಹೋಗಿ ಬಳ್ಳಿ ತಗೊಂಡ್ ಬರ್ತೀನಿ. ಇದನ್ನು ಪಡೆಯೋದಕ್ಕೆ ಆ ಧನಂಜಯನ್ ರೂಪದಲ್ಲಿರೋ ದಿಗ್ವಿಜಯನ್ ಜೊತೆ ಒಪ್ಪಂದ ಮಾಡ್ಕೊಂಡೆ. ಆ ಮಂತ್ರವಾದಿ ಯೂಸುಫ್ ಜಿನ್ನನ್ ಜೊತೆ ಸೇರ್ಕೊಂಡೆ. ನನಗ ಅವರ ಅಗತ್ಯ ಇಲ್ಲ. ಈ ಕಣ್ಣಮ್ಮನ ಕಣ್ಣಾಗಿರೋ ನಾಗಮಣಿಗೆ ನಾನೇ ಅಧಿಪತಿ. ಇದು ನನ್ನ ಜೀವನದ ಮುಹೂರ್ತ. ಜನ್ಮಾಂತರದ ನನ್ನ ಕನಸು ನನಸಾಗೋ ಕಾಲ. ನಾಗದ್ವೇಷ, ಇವರ ಗುಣದಲ್ಲಿ ನಾಗದ್ವೇಷ ಇಲ್ಲ. ಆ ದ್ವೇಷ ಇವರ ರಕ್ತದಲ್ಲೇ ಬೆರೆತು ಹೋಗಿದೆ. ಶತಶೃಂಗ ಅಷ್ಟರ ಮಟ್ಟಿಗೆ ಇವ್ರುಗಳನ್ನ ನಂಬಿಸ್ಬಿಟ್ಟಿದ್ದಾನೆ. ಮೊದಲು ಇವರ ಮನಸ್ಸುಗಳಿಂದ ಅವನ ದುಷ್ಟತನದ ಅರಿವು ಮೂಡಿಸಬೇಕು. ನಂತರ ಅಷ್ಟೇ ನಾನು ನಿರಪರಾಧಿ ಅಂತ ಸಾಬೀತು ಮಾಡೋದಕ್ಕೆ ಸಾಧ್ಯ. ಅಲ್ಲ, ಆ ಶತಶೃಂಗ ಇದಾರಲ್ಲ, ಅವ್ರ ಮಾತು ಯಾಕೆ ಈ ಊರಲ್ಲಿ ಅಷ್ಟೊಂದು ಬೆಲೆ? ಅವರು ಮಹಾಮಹಿಮರು. ಹೋದ ಜನ್ಮದಲ್ಲಿ ಕಣ್ಣಮ್ಮ ತಾಯಿ ದೇವಸ್ಥಾನಕ್ಕೆ ಕಾವಲರಾಗಿದ್ದವರು. ಅವನನ್ನ ಕೊಂದು ನಾಗಿನಿ ಕಣ್ಣಮ್ಮನ ಕಣ್ಣನ್ನ ಅಪಹರಿಸ್ಕೊಂಡು ಹೋಗಿದ್ದಾಳೆ. ನಂತರ ಅವನು ಮಗನಾಗಿ ಹುಟ್ಟಿ ಈ ಊರಿಗೆ ಕಣ್ಣಮ್ಮನ ಕಣ್ಣನ್ನ ತಂದು ಸೇರಿಸ್ತೀನಿ ಅಂತ ಎಲ್ರಿಗೂ ಮಾತು ಕೊಟ್ಟ. ಅದಕ್ಕೆ ಈ ಊರಲ್ಲಿ ಅವನ ಮಾತು ಅಂದ್ರೆ ಅಷ್ಟೊಂದು ಬೆಲೆ. ಅವನ ಮೇಲಿನ ಇವರ ನಂಬಿಕೆ ಎಷ್ಟು ಗಾಢವಾಗಿದೆ ಅಂದಾಗ ಅದನ್ನ ಬರೀ ಮಾತಿಂದ ಚೂರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮೊದ್ಲು ಅವನ ಮುಖವಾಡ ಕಳಿಸ್ಬೇಕು. ಅದಕ್ಕೆ ನಾನು ಏನಾದ್ರೂ ಮಾಡ್ಲೇಬೇಕು. ಸಹಸ್ರ, ಏನದು ಸದ್ದು? ಅದು ಕಣ್ಣಮ್ಮನ್ ಗುಡಿ ಗಂಟೆ ಸದ್ದು. ಮತ್ತೆ ಅಲ್ಲಿಗೆ ಯಾರು ಹೋಗೋದಿಲ್ಲ, ಅಲ್ಲಿ ಪೂಜೆ ನಡೆಯಲ್ಲ ಅಂತ ಹೇಳಿದೆ. ಕಣ್ಣೂರಿಗೆ ಒಳ್ಳೇದಾಗೋ ಸೂಚನೆ ಬಂದಾಗ ಕಣ್ಣಮ್ಮನ್ ಗುಡಿ ಗಂಟೆಗಳು ತಾನೇ ಬಡ್ಕೊಳ್ಳುತ್ತೆ. ಕಳೆದ ರಾತ್ರಿ ಕೂಡ ಇಲ್ಲಿಂದ ಗಂಟೆ ಸದ್ದು ಕೇಳಿಸ್ತು. ಹಾಗೆ ಮಾದಲಮ್ಮನ್ ನಗುವಿನ ಸದ್ದು ಕೇಳಿಸ್ತಾ ಇತ್ತು. ಇಷ್ಟು ದಿನ ಮಾದಲಮ್ಮ ಬಿಕ್ಕಿ ಅಳ್ತಾ ಇರೋ ಸದ್ದು ಕೇಳಿಸ್ತಾ ಇತ್ತು. ಆದ್ರೆ ನಿನ್ನೆ ಮಾತ್ರ ನಗ್ತಾ ಇರೋ ಸದ್ದು ಕೇಳಿಸ್ತು. ಒಂದ್ ಕಡೆ ಶುಭ ಶಕುನ, ಇನ್ನೊಂದ್ ಕಡೆ ಅಪಶಕುನ. ಇದರಿಂದ ಕಣ್ಣೂರಿಗೆ ಏನಾಗುತ್ತೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಕಣ್ಣಮ್ಮ ಸರಿ, ಈ ಮಾದಲಮ್ಮ ಯಾರು? ಮಾದಲಮ್ಮ ಕಣ್ಣಮ್ಮನ್ ತಂಗಿ. ಅವಳು ಕೂಡ ದೇವಿನೇ. ಆದ್ರೆ ದುಷ್ಟನಿಗೆ ವರ ಕೊಟ್ಟು ನೈವೇದ್ಯ ಸ್ವೀಕರಿಸಿದ ಕಾರಣಕ್ಕೆ ಅವಳ ದೈವ ಶಕ್ತಿ ದೂರ ಆಯ್ತು. ಮಾದಲಮ್ಮ ಕ್ಷುದ್ರ ಶಕ್ತಿ ಆದ್ಲು. ಮಾದಲಮ್ಮ ಇನ್ಯಾವತ್ತೂ ಹೊರಗಡೆ ಬರಬಾರ್ದು ಅಂತ ಕಣ್ಣಮ್ಮ ಅವಳ ಮೂಗು ಕಿವಿನ ಕತ್ತರಿಸಿದ್ಲು. ಮಾದಲಮ್ಮನ್ನ ದಂಡಕವನದಲ್ಲಿ ಬಂಧಿಸ್ಬಿಟ್ಲು. ಅವತ್ತಿಂದ ಪ್ರತಿದಿನ ರಾತ್ರಿ ಮಾದಲಮ್ಮ ಬಿಕ್ಕಿ ಅಳ್ತಾ ಇರೋ ಸದ್ದು ಇಡೀ ಊರಿಗೆ ಕೇಳಿಸ್ತಾ ಇತ್ತು. ಆದ್ರೆ ನಿನ್ನೆ ಮಾತ್ರ ಮಾದಲಮ್ಮ ಅಳ್ಳಿಲ್ಲ, ಅಟ್ಟಹಾಸದಿಂದ ನಗ್ತಾ ಇದ್ಲು. ಇದು ನೋಡ್ತಾ ಇದ್ರೆ ಇದು ಯಾವ್ದಾದ್ರೂ ಒಂದು ದುರಂತಕ್ಕೆ ಮುನ್ನುಡಿ ಅಂತ ಊರಲ್ಲಿ ಎಲ್ರೂ ಮಾತಾಡ್ತಾ ಇದ್ದಾರೆ.
ದಂಡಕವನದಲ್ಲಿ ಮಾದಲಮ್ಮ ಭಗ್ನಶಿಲೆಯಾಗಿ ನೆಲೆಸಿದಾಳೆ. ಅಲ್ಲಿಂದ ಅವಳೇನಾದ್ರೂ ಎದ್ದು ಬಂದ್ರೆ ಕಣ್ಣೂರು ಸರ್ವನಾಶ ಆಗುತ್ತೆ. ಅವಳು ಎದ್ದು ಬರ್ಲಿ ಅಂತ ಅವನಿನ್ನೂ ಪೂಜೆ ಮಾಡ್ತಾ ಇದ್ದಾನೆ. ಯಾರದು? ದಂಡಕ. ದಂಡಕ ಒಬ್ಬ ಮಹಾ ಮಾಂತ್ರಿಕ ಶಿವಾನಿ. 33 ವರ್ಷಕ್ಕೆ ಒಂದ್ಸಲ ಅವನ್ ದೇಹನ ತ್ಯಾಗ ಮಾಡಿ ಮತ್ತೊಂದ್ ದೇಹಕ್ಕೆ ಸೇರ್ಕೊಳ್ಳೋ ಅಂತ ದುಷ್ಟ ಅವನು. ನರಬಲಿ ಕೊಡೋ ರಾಕ್ಷಸ ಅವನು. ಒಂದ್ಸಲ ಅಭಯ್ ಕಾಡಿಗೋಗಿ ದಂಡಕನ ಅರೆಸ್ಟ್ ಮಾಡ್ತೀನಿ ಅಂತಾನೂ ಹೇಳಿದ್ದ. ಆದ್ರೆ ಅವನು ನನ್ ಬಂಧನ ಆಗಲ್ಲ, ಆದಷ್ಟು ಬೇಗ ನಿನ್ ಬಂಧನ ಆಗತ್ತೆ ಅಂತ ಹೇಳಿದ್ದ. ಅದಾದ್ಮೇಲೆ ನನ್ನ ಅಭಯ್ ನಾಗಗಳಿಗೆ ಬಂಧನ ಆಗಿದ್ದು. ಕಣ್ಣೂರಿನ ಜನಗಳಿಗೆ ಅವನು ಅಂದ್ರೆ ತುಂಬಾ ಭಯ. ಅದಕ್ಕೆ ಅವನಿರೋ ಕಾಡಿಗೆ ಯಾರು ಕಾಲಿಡಕ್ ಹೋಗಲ್ಲ. ಅಮಾವಾಸ್ಯೆ ಮುಂಚಿನ ದಿನ ಕಾಡಲ್ಲಿರೋ ಒಂದ್ ಭಾಗಕ್ಕೆ ಊರಿನ ಎಲ್ಲಾ ಜನಗಳು ಆಹಾರ ಪದಾರ್ಥಗಳು, ಪೂಜೆ ಪದಾರ್ಥಗಳು ಎಲ್ಲಾನು ತಗೊಂಡೋಗಿಡ್ಬೇಕು. ಅದಾದ್ಮೇಲೆ ಮುಂದಿನ ಅಮಾವಾಸ್ಯೆವರೆಗೂ ಅವನ್ ಬರೋದೇ ಇಲ್ಲ. ಇನ್ನೊಂದು ವಿಷಯ ಗೊತ್ತಾ ಶಿವಾನಿ? ಕಣ್ಣಮ್ಮನ್ ಕಣ್ಣು ಸಿಕ್ಕದ್ಮೇಲೆ ಅದನ್ನ ಮಾದಲಮ್ಮನ್ ಪಾದುಕೆ ಮಾಡ್ಬೇಕು ಅಂತ ಅವನ ಆಸೆ ಅಂತೆ. ಅದನ್ನ ಮಾಡ್ಬಿಟ್ರೆ ಕಣ್ಣಮ್ಮನ್ ದೈವತ್ವ ದೂರ ಆಗುತ್ತಂತೆ, ಮಾದಲಮ್ಮಂಗೆ ಶಕ್ತಿ ಜಾಸ್ತಿ ಆಗುತ್ತಂತೆ. ಆಮೇಲೆ ಬಂಧನ ಆಗಿರೋ ಮಾದಲಮ್ಮ ಹೊರಗಡೆ ಬರ್ತಾಳಂತೆ. ಇದೆಲ್ಲ ನನ್ಗೆ ಹೇಗ್ ಗೊತ್ತು ಅಂತನಾ? ಶತಶೃಂಗ ಅಣ್ಣ ದಂಡಕನ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ರು. ಇದನ್ನೆಲ್ಲ ತಿಳ್ಕೊಳಕ್ಕೆ ಅಂತಾನೆ ಅವ್ರ ಜೊತೆ ಅವ್ರ ಶಿಷ್ಯ ಆಗಿದ್ರು ಅವರು. ಓ ಹಾಗಾದ್ರೆ ಶತಶೃಂಗ ದಂಡಕ ಇಬ್ಬರು ಸೇರಿ ಏನಾದ್ರೂ ನಾಟಕ ಮಾಡ್ತಾ ಇದಾರ? ಇದೆಲ್ಲ ತಿಳಿಬೇಕು ಅಂದ್ರೆ ಕಳೆದು ಹೋಗಿರೋ ನಾಗಮಣಿ ಸಿಗ್ಲೇಬೇಕು. ಇಲ್ಲೇ ಎಲ್ಲೋ ಇತ್ತಲ್ಲ. ಏನ್ ಹುಡುಕ್ತಾ ಇದ್ಯಾ? ಚಂದ್ರಶಿಲಾ ಬಳ್ಳಿ. ಏನು ಹೆಸರೇ ವಿಶೇಷವಾಗಿದೆಯಲ್ಲ? ಹೌದು, ಅದು ಹೆಸರಿನಷ್ಟೇ ವಿಶೇಷವಾದ ಬಳ್ಳಿ. ಬೆಳದಿಂಗಳ ರಾತ್ರಿಲಿ ಧೂಮಕೇತುಗಳು ಚಂದ್ರನ್ ಮೇಲೆ ಬಿದ್ದಾಗ ಚಂದ್ರನ್ ಮೇಲಿನ ಶಿಲೆಗಳು ಭೂಮಿ ಮೇಲೆ ಬಿತ್ತು. ಬಿದ್ದ ಶಿಲೆಗಳು ಅಶ್ವಿನಿ ದೇವತೆಗಳ ಆಶೀರ್ವಾದದಿಂದ ಚಂದ್ರಶಿಲಾ ಬಳ್ಳಿ ಆಯ್ತು. ಮತಿಗೆ ಸಂಬಂಧಪಟ್ಟಿದ್ದ ಯಾವುದೇ ರೋಗಕ್ಕೂ ಈ ಬಳ್ಳಿ ಸಿದ್ಧೌಷಧ. ನಿಮ್ಗೊಂದು ವಿಷಯ ಗೊತ್ತಾ ಶಿವಾನಿ? ಆ ಚಂದ್ರಶಿಲಾ ಬಳ್ಳಿ ಇರೋದು ಈ ಕಣ್ಣೂರಲ್ಲಿ ಮಾತ್ರ. ನನ್ನ ಅಭಯ್ ಮೊದ್ಲಿನ ತರ ಆಗ್ಬೇಕು ಅಂದ್ರೆ ಈ ಚಂದ್ರಶಿಲಾ ಬಳ್ಳಿಗಳು ಬೇಕೇ ಬೇಕು. ಆದ್ರೆ ಇಲ್ಲೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಅದು ನೋಡೋದಕ್ಕೆ ಹೇಗಿರುತ್ತೆ? ಬೆಳದಿಂಗ್ಳು ಬಣ್ಣದ ಬಳ್ಳಿ, ತೆಳು ರಕ್ತವರ್ಣದ ಎಲೆಗಳು, ಪೂರ್ಣ ಚಂದ್ರನ್ ತರ ಅರಳು ನಿಂತಿರೋ ಚಂದ್ರ ಪುಷ್ಪ. ಅಂತ ಬಳ್ಳಿ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಕಾಣಿಸಕ್ ಸಾಧ್ಯನೇ ಇಲ್ಲ. ಅಯ್ಯೋ, ಯಾಕೇನಾಯ್ತು? ಅಲ್ಲೊಂದು ಬಳ್ಳಿ ಇತ್ತು, ಬಾಡೋಗಿದೆ. ಅದು ಅದನ್ನೇ ತಗೊಂಡು ಹೋಗ್ಬೋದಲ್ವಾ? ಸತ್ತ ಬಳ್ಳಿಯಿಂದ ಪರಿಹಾರ ಮಾಡಿದ್ರೆ ಸಾವೇ ಫಲಿತಾಂಶ. ಈ ಬಳ್ಳಿ ಸಾಧಾರಣವಾಗಿ ಬಾಡಲ್ಲ ಶಿವಾನಿ. ಯಾರೋ ಇದನ್ನ ಉದ್ದೇಶಪೂರ್ವಕವಾಗಿ ಸಾಯಿಸಿದ್ದಾರೆ. ಯಾರು ಮಾಡಿರ್ಬೋದು? ಇನ್ಯಾರು? ಅದೆಲ್ಲ ಆ ಪಾಪಿ ನಾಗಿಣಿ ಮಾಡಿರ್ಬೋದು. ನನ್ನ ಅಭಯ್ಗೆ ನೆನಪು ಬರಬಾರ್ದು ಅನ್ನೋದೇ ತಾನೆ ಆ ಪಾಪಿ ಉದ್ದೇಶ. ತ್ರಿಶೂಲ್ ಆದಿಶೇಷನ ಮನುಷ್ಯ ರೂಪಿ ನಾಗಿನಿ ಶಿವಾನಿಯ ಗಂಡ, ಧನಂಜಯ ರೂಪದ ದಿಗ್ವಿಜಯನ ಮಗ. ಇದು ನಿನ್ನ ವಿಳಾಸ. ಆದರೆ ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಹೆಸರು ದಂಡಕ. ಈ ಮಾದಲಮ್ಮನ ಮಗ ದಂಡಕ.
ಅಮರ ಜೀವಾತ್ಮ ದಂಡಕ. ಪೂಜೆಯ ಮೊದಲ ಹಂತ ಮುಗಿದಿದೆ. ಇನ್ನು ಕೆಲವೇ ದಿನಗಳಲ್ಲಿ ನೀನಲ್ಲ. ಭೋಲೆನಾಥ, ದಂಡಕವನದೊಳಗೆ ಶಿವಾನಿ ಕಾಲು ಇಟ್ಟೇ ಬಿಟ್ಟಳು. ಅದೋ ಶುದ್ಧ ದೇವತೆ ಮಾದಳಮ್ಮನ ಕಾವಲಿರುವವನ ನಾಗಶಕ್ತಿಯನ್ನು ಕಳೆದುಕೊಂಡಿರೋ ಶಿವಾನಿಗೆ ಆ ಕ್ಷೇತ್ರದ ಪಾಲಕಿಯಾಗಿರೋ ಮಾದಲಮ್ಮನ ಶಕ್ತಿಯ ಜೊತೆಯಾಗಲಿ ಅಥವಾ ಅವಳ ಶಿಷ್ಯನಾಗಿರೋ ದಂಡಕನ ಜೊತೆಯಾಗಲಿ ಕಾದಾಡ ಶಕ್ತಿಯೇ ಇಲ್ಲ ಪರಮೇಶ್ವರ. ಈ ಸಮಯದಲ್ಲಿ ಶಿವಾನಿಯ ಸೋಲಾದರೆ, ಅವಳ ಬಂಧನವಾದರೆ ಮಹಾಘೋರ ವಿಪತ್ತೆ ನಡೆದು ಹೋಗಲಿದೆ ದೇವ. ಆ ದಂಡಕವನದೊಳಗೆ ಕಾಲನ್ನು ಇಟ್ಟು ಇದ್ದಕ್ಕಿದ್ದ ಹಾಗೆ ಅವಳ ಮನಸ್ಸನ್ನು ಬದಲಾಯಿಸಲು ಕಾರಣವಾದರೂ ಏನು ದೇವ? ದಂಡಕನ ಬಂಧನದಲ್ಲಿರುವ ತ್ರಿಶೂಲವು ಅವಳ ಕಣ್ಣಿಗೆ ಬೀಳಲಿ, ಆ ಮೂಲಕ ಸಮಸ್ಯೆ ಪರಿಹಾರವಾಗಲಿ ಎನ್ನುವುದು ನಿನ್ನ ಸೂಚನೆಯ. ಎಲ್ಲಿಯೋ ಎಂದಿಗೂ ಯಾವ ತಾತ್ವಿಕ ಶಕ್ತಿಗಳಿಗೂ ಸೋಲು ಉಂಟಾಗದಂತೆ ಕಾಪಾಡು ದೇವ, ಕಾಪಾಡು. ಭೈ ಕೂತ್ಕೊಳ್ಳಪ್ಪ, ಕೂತ್ಕೋ. ಯಾಕಪ್ಪ, ಏನಾಯ್ತು? ಅಲ್ಲ, ನಿನ್ ಮನೆಗೆ ಬಂದು ಬೇರೆ ಮನೆ ತರ ನೋಡ್ತಾ ಇದೆಯಲ್ಲ. ಹೆತ್ತ ಅಪ್ಪ ಅಮ್ಮನ್ನೇ ಹೊರಗಡೆಯಿಂದ ಬಂದವ್ರ ತರ ನೋಡ್ತಾ ಇದೆಯಲ್ಲಪ್ಪ, ಏನಾಯ್ತು? ಸಾರಿ, ತಪ್ಪು ಹೇಳ್ಕೊಬೇಡಿ. ಎಲ್ಲರೂ ನಾನು ಸುತ್ತ ನಿಂತು ಅಬ್ಬಾಯಿ ಅಂತ ಮಾತಾಡ್ಸೋದ್ ನೋಡಿದ್ರೆ ನೀವೆಲ್ಲರೂ ನಂಗೆ ತುಂಬಾ ಬೇಕಾದವರು ಅಂತ ಅನ್ನಿಸ್ತಿದೆ. ನನಗೆ ನೀವೆಲ್ಲರೂ ನನ್ನವರು ಅಂತ ಅನ್ನಿಸ್ತಿದೆ, ಆದ್ರೆ ಯಾರು ಅಂತ ಗೊತ್ತಾಗ್ತಿಲ್ಲ. ನನಗ್ ಗೊತ್ತಿರೋದು ಒಬ್ಳೆ, ಅದೇ ಆ ಶಿವಾನಿ. ನಾನು ಕಣ್ಬಿಟ್ಟಾಗ ನನ್ನ ಎದುರಿಗೆ ಅವಳೇ ಇದ್ದಿದ್ದು. ಏನೇನೋ ನೆನ್ಪು ಬರ್ತಿದೆ, ಆದ್ರೆ ಯಾವ್ದ್ರ ಬಗ್ಗೆನೂ ಕ್ಲಾರಿಟಿ ಸಿಗ್ತಿಲ್ಲ. ಮಗನೇ, ನಿನ್ನ ಹಿಂಗ್ ನೋಡಕ್ ಆಗ್ತಿಲ್ಲ ಕಣೋ. ನೀನ್ ಹೇಗೋ ಬಂದಿದ್ದೀಯಾ, ಆದಷ್ಟು ಬೇಗ ಸರಿ ಹೋಗ್ತೀಯ ಅನ್ನೋ ನಂಬಿಕೆ ಮಾತ್ರ ನಮ್ಮ ಹತ್ರ ಇರೋದು. ನೀನೇನು ಯೋಚನೆ ಮಾಡ್ಬೇಡ. ನಮ್ ಸಹಸ್ರ ಹೋಗಿದ್ದಾಳಲ್ಲ, ಅವಳು ನಿನ್ನ ಸರಿ ಮಾಡೇ ಮಾಡ್ತಾಳೆ. ಅದು ಅವಳ ಕೈಗುಣ. ನಾನ್ ಸ್ವಲ್ಪ ಊಟ ತಗೊಂಡ್ಬರ್ತೀನಿ ನಿನ್ಗೆ. ನನ್ಗೇನ್ ಬೇಡ. ಯಾಕೋ ಮಗ ಊಟ ಬೇಡ ಅಂತಿದೀಯ? ಅಲ್ಲ ಕಣೋ, ನೀನು ಆಗೆಲ್ಲ ಪೇಟೆಗೆ ಹೋದಾಗ ವಾರಕ್ಕೋ ತಿಂಗಳಿಗೋ ಒಂದ್ಸರಿ ಬಂದು, ಅಮ್ಮ ನೀನ್ ಕೈ ತುತ್ಕೊಡಮ್ಮ, ನೀನ್ ಕೈ ತುತ್ತಿಂದು ತುಂಬಾ ದಿನ ಆಯ್ತು. ಆ ಪೇಟೆ ಹೋಟ್ಲಲ್ಲಿ ಊಟ ಮಾಡಿ ನನ್ನ ನಾಲ್ಗೆ ಕೆಟ್ಟು ಹೋಗಿದೆ. ಊಟ ಕೊಡಮ್ಮ, ಊಟ ಕೊಡಮ್ಮ ಅಂತ ಕೇಳಿ ತಿಂತಿದ್ದಲ್ಲೋ. ಹೀಗೆ ಯಾಕಪ್ಪ ಬೇಡ ಅಂತ ಇದೀಯಾ? ಸ್ವಲ್ಪ ಊಟ ಮಾಡ ಪ್ಲೀಸ್. ನಾನು ನಿಮಗೆ ಬೇಜಾರು ಮಾಡ್ಬೇಕು ಅಂತ ಹೀಗೆ ಮಾತಾಡ್ತಿಲ್ಲ. ನನ್ ಮನ್ ಸರಿ ಇಲ್ಲ, ನನಗೆ ಯಾವುದು ನೆನಪಾಗ್ತಿಲ್ಲ. ದಯವಿಟ್ಟು ಫೋರ್ಸ್ ಮಾಡಬೇಡಿ. ನೋಡಪ್ಪ, ಈಗ ನಿನಗೆ ಏನು ನೆನಪಿಲ್ದೆ ಇರಬಹುದು, ಆದ್ರೆ ನಮ್ ಸಹಸ್ರ ಚಿಕಿತ್ಸೆ ಶುರು ಮಾಡಿದ್ಮೇಲೆ ಎಲ್ಲ ನೆನಪಾಗುತ್ತೆ. ಎಲ್ಲ ಆ ದಂಡಕ ಮಾಡಿದ ಕೆಲಸ. ದಂಡಕಾನ? ಅದ್ಯಾರು? ಅದೇ ಕಣಪ್ಪ, ನೀನು ಇನ್ಸ್ಪೆಕ್ಟರ್ ಆಗಿದ್ದಾಗ ಅವನ್ನ ಅರೆಸ್ಟ್ ಮಾಡ್ತೀನಿ ಅಂತ ಆ ಕಾಡಕ್ ಹೋದಾಗ ಅವನೇ ನಿನ್ನ ಬಂಧಕ್ ಬಂದಲ್ಲ. ಒಂದಲ್ಲ ಒಂದಿನ ನಿನ್ನ ನಾಗಿನಿ ಬಂಧಿಸ್ತಾಳೆ ಅಂತ ಶಾಪ ಹಾಕಿದ್ನಲ್ಲ. ಅದಾದ್ಮೇಲೆ ಕಣಪ್ಪ ಹಿಂಗೆಲ್ಲ ಆಗಿದ್ದು. ಶಿವಾನಿ, ಸುಮ್ನೆ ಬಾ. ದಂಡಕ ಬರೋಕಿನ್ನ ಮುಂಚೆ ನಾವಿಲ್ಲಿಂದ ಹೊರಟ್ಬಿಡೋಣ.
ಏನು ತಾಯಿ, ನಿನ್ನಳುವಿನ ಸದ್ದು? ಇದು ಅಪಾಯದ ಮುನ್ಸೂಚನೆ. ಈ ದಂಡಕನ ಅರಣ್ಯದಲ್ಲಿ ಶತ್ರುವಿನ ಹೆಜ್ಜೆಯ ಸದ್ದು. ಯಾರು ಯಾರು ಆ ಶತ್ರು? ತಾಯೇ ಮಾದಲಮ್ಮ.